ನಮಸ್ಕಾರ ಸ್ನೇಹಿತರೆ. ನಾವು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗೆ ಯಾವ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಪ್ಪ ಅಂದರೆ, ಕುಂತರೂ ಸರಿ ನಿಂತರೂ ಸರಿ ಸ್ಟೇಟಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಪೋಸ್ಟನ್ನು ಹಾಕ್ತಾನೇ ಇರ್ತೀವಿ. ಎಲ್ಲರ ತಿನ್ನೋದವಾ ಪಾನಿಪುರಿ ಹಾಕಿ ಸ್ಟೋರಿ ಹಾಕಿ ಸ್ನ್ಯಾಪು ಅಂತ ಹಾಕ್ತಾನೇ ಇರ್ತೀವಿ. ಅದೇ ಥರ ಒಬ್ಬ ವ್ಯಕ್ತಿ ಗೋವಾಕ್ಕೆ ಹೋಗಿ ಐ ಆಮ್ ಎಂಜಾಯಿಂಗ್ ಇನ್ ಗೋವಾ ಅಂತೇಳಿ ಹಾಕಿ ಮನೆಗೆ ಬಂದು ನೋಡಿದ್ರೆ ಮನೆ ಫುಲ್ ಖಾಲಿಯಾಗಿರುತ್ತೆ. ಅದು ಯಾವ ಥರ ಖಾಲಿಯಾಗಿರುತ್ತೆ, ಹೇಗೆ ಖಾಲಿಯಾಗಿರುತ್ತೆ, ಏನಕ್ಕೆ ಖಾಲಿಯಾಗಿರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರೋಂಥ ಮಾಹಿತಿನ ಕೊಡ್ತೀನಿ. ಸೋಷಿಯಲ್ ಮೀಡಿಯಾ ಯಾವ ಥರ ಆಗಿದೆಯಪ್ಪ ಅಂದರೆ, ನಮ್ಮ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇರ್ತೀವಿ. ಅದು ಒಂಥರ ಯಾವ ಥರ ಆಗಿರುತ್ತಪ್ಪ, ಕೆಲವೊಬ್ಬರಿಗೆ ಹೊಟ್ಟೆ ಉಲ್ಸಕ್ಕಂತ ಹಾಕ್ತಾಯಿರ್ತೀವಿ, ಆಮೇಲೆ ಕೆಲವೊಬ್ಬರಿಗೆ ನಾವು ಈ ಜಾಗಕ್ಕೆ ಹೋಗಿದ್ದೀವಿ ಅಂತ ಹೇಳೋಕ್ಕಾರ ಹಾಕ್ತಾಯಿರ್ತೀವಿ. ನಮ್ಮ ಮೂಡ್ ಯಾವ ಥರ ಇರುತ್ತಲ್ಲ, ಅದೇ ಥರ ನಮ್ಮ ಸ್ಟೇಟಸ್, ಸ್ಟೋರಿ, ಪೋಸ್ಟ್ಗಳೆಲ್ಲ ಡಿಪೆಂಡ್ ಆಗಿ ಹೋಗ್ತಾ ಇರುತ್ತೆ. ಅದೇ ಥರ ಒಂದು ಫ್ಯಾಮ್ಲಿ ಏನಾಗಿರುತ್ತಪ್ಪ ಅಂದರೆ, ಎಲ್ಲ ಫ್ಯಾಮ್ಲಿ ಮೆಂಬರ್ಸನ್ನ ಕರ್ಕೊಂಡ್ಬಿಟ್ಟು ಗೋವಾಕ್ಕೆ ಹೋಗಿರ್ತಾನಂತೆ. ಗೋವಾಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಅವನ ಇನ್ಸ್ಟಾಗ್ರಾಮ್ನಲ್ಲಿ ಅವನೊಂದು ಪೋಸ್ಟನ್ನ ಹಾಕ್ತಾನಂತೆ. ಯಾವ ಥರ ಪೋಸ್ಟು ಅಂದರೆ, ಐ ಆಮ್ ಎಂಜಾಯಿಂಗ್ ಇನ್ ಗೋವಾ ಅಂಥೇಳಿ. ಫ್ಯಾಮ್ಲಿ ಫುಲ್ ಫೋಟೋ ಆಗಿರುತ್ತಲ್ಲ, ಅದನ್ನು ಪೋಸ್ಟನ್ನ ಹಾಕಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡನ್ನು ಮಾಡ್ತಾನಂತೆ. ಆಮೇಲೆ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತಾನಂತೆ ಸ್ಟೇಟಸನ್ನು. ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡ್ಕೊತಾನಂತೆ ಗೋವಾ. ಅದನ್ನು ಗಮನಿಸಿದ ಕಳ್ಳರು ಏನು ಮಾಡಿರ್ತಾರಪ್ಪ ಅಂದರೆ, ಈ ವ್ಯಕ್ತಿ ಈ ಮನೆ ಇಲ್ಲ, ಹಾಗಾದರೆ ಈ ಮನೇನ ನಾವು ಈಸಿಯಾಗಿ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ಬೋದು ಅಂತೇಳಿ ಆ ವ್ಯಕ್ತಿ 4-5 ದಿನ ಮನೇಲಿ ಇರಲಾರ್ದನ್ನು ನೋಡಿಬಿಟ್ಟು ಆ ಮನೇನ ರಾಬ್ರಿ ಮಾಡ್ತಾರೆ. ಮನೇಲಿರುವಂಥ ಬಂಗಾರ, ಒಡವೆ ಏನೇನು ಇರುತ್ತಲ್ಲ, ದುಡ್ಡು ಎಲ್ಲವನ್ನು ಕದ್ಕೊಂಡು ಹೋಗಿರ್ತಾರೆ. ಗೋವಾಗ ಐ ಮೀನ್ ಎಂಜಾಯಿಂಗ್ ಗೋವಾ ಅಂತೇಳಿ ಹಾಕಿದ್ನಲ್ಲ, ಅವ್ನು ವಾಪಸ್ ಮನೆಗೆ ಬಂದು ನೋಡಿದ ತಕ್ಷಣ ಮನೆ ಎಲ್ಲ ಖಾಲಿ ಆಗಿರುತ್ತೆ, ಎಲ್ಲ ರಾಬರಿ ಆಗಿರುತ್ತೆ. ಅದನ್ನೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಕ್ರ ಈ ಥರ ಆಗಿದೆ ಅಂಥೇಳಿ LY ರಾಜೇಶ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದು ಆಗಬಾರ್ದಂದರೆ ನಾವು ಏನು ಮಾಡಬೇಕಂದ್ರೆ, ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕಾಗಿರುತ್ತೆ. ನಾವು ಪ್ರತಿಯೊಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬಿಟ್ಟು ಮಾಡಬಾರ್ದು. ಏನೋ ಒಂದು ಮಾಡಬೇಕಾ, ಪ್ರೈವೇಟಾಗಿ ಮಾಡ್ತಿರ್ಬೇಕು, ಎಂಜಾಯ್ ಮಾಡಬೇಕಾ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದನ್ನು ಬಿಟ್ಟು ಸ್ಟೋರಿಗೆ ಹಾಕಿದೆ, ಸ್ಟೇಟಸಲ್ಲಿ ಹಾಕಿದೆ, ನಾನು ಇಲ್ಲಿಗೆ ಹೋದೆ, ಅಲ್ಲಿಗೆ ಹೋಗಿ, ದೇವಸ್ಥಾನಕ್ಕೆ ಹೋದೆ ಅಂತೇಳಿ ಹಾಕ್ತಾಯಿದ್ರೆ ಕಳ್ಳರಿಗೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟಂಗೆ ಆಗಿರುತ್ತೆ. ಬಾರಪ್ಪ ನೀನು ನನ್ನ ಮನೇನ ಕಳ್ತನ ಮಾಡ್ಕೊಂಡು ಹೋಗ್ಬಿಡು ಅಂತೇಳಿ ಕೇಳ್ಕೊಟ್ಟಂಗೆ ಆಗುತ್ತೆ. ನಾವು ಸೋಷಿಯಲ್ ಮೀಡಿಯಾದಿಂದ ಜಾಗೃತರಾಗಿರಬೇಕು. ಸಾಕಷ್ಟು ಆಗಿರುತ್ತೆ. ನೀವು ಕೂಡ ಜಾಗೃತ ಆಗಿರಿ. ಎಲ್ಲೋ ಒಂದು ಕಡೆ ಹೋದಾಕರ, ಫ್ಯಾಮ್ಲಿ ಫುಲ್ ಹೋದಾಕರ ಈ ಥರದ್ದೆಲ್ಲ ಹಾಕೋಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಕಳ್ಳರಿಗೆ ಇನ್ವಿಟೇಷನ್ ಕೊಟ್ಟು ಬಾರಪ್ಪ ನಮ್ಮ ಮನೇನ ನಾವು ಯಾರೂ ಇಲ್ಲ, ಬಂದು ಕಳ್ತನ ಮಾಡ್ಕೊಂಡು ಹೋಗು ಅನ್ನೋಕ್ಕಾಗಿರುತ್ತೆ. ಅದರ ಸಂಬಂಧ ನಾವು ಜಾಗೃತರಾಗಿರ್ಬೇಕು. ಅದು ಕಳ್ತನ ಮಾಡೋರು ಬೇರೆ ಯಾರೂ ಇರೋಲ್ಲ, ನಮ್ಮ ಸ್ನೇಹಿತರಾಗಿರ್ತಾರೆ. ಏನೋ ಒಂದು ಮಾತೈತಲ್ಲ, ಯಾವಾಗೋ ಒಂದು ಸಲ ಚಾಕು ಚುಚ್ಚಿದ್ರೆ ಸ್ನೇಹಿತರು ಯಾವಾಗ ಚಾಕು ಚುಚ್ತಾರೆ ಅಂತೇಳಿ ಗೊತ್ತೇ ಇರೋಲ್ಲ. ಅದರ ಸಂಬಂಧ ನಾವು ಜಾಗೃತರಾಗಿರಬೇಕು. ಸೋಷಿಯಲ್ ಮೀಡಿಯಾ ತುಂಬ ಡೇಂಜರ್ ಆಗಿರುತ್ತೆ ಸ್ನೇಹಿತರೆ. ನೀವು ಜಾಗೃತರಾಗಿರಿ. ಪೋಸ್ಟು ಹೆಂಗೆ ಬೇಕಂಗೆ ಹಾಕೋಕ್ಕೆ ಹೋಗಬೇಡಿ, ಸ್ಟೋರಿನ ಹೆಂಗೆ ಬೇಕಂತ ಹಾಕೋಕ್ಕೆ ಹೋಗಬೇಡಿ. ಯಾರಿಗೋ ಒಬ್ಬರಿಗೆ ಹೊಟ್ಟೆ ಉರಿಸೋಕ್ಕೆ ಅಥವಾ ನಾನು ಇಲ್ಲಿ ಅವರಿಗೆ ತೋರಿಸ್ಕೊಳ್ಳೋಕ್ಕೆ, ನಾನು ಈ ಜಾಗದಲ್ಲಿ ಹೋಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ನಾವು ಹಾಕ್ತಿದ್ರೆ ನಮ್ಮ ಮನೆ ನೆಲಸಮಾಗಿರುತ್ತೆ. ನಾವು ಎಷ್ಟೋ ಕಷ್ಟಪಟ್ಟು ಕಟ್ಟಿರುವಂಥ ಮನೆ ಆಗಿರ್ಬೋದು, ಅಥವಾ ಕಳಿಸಿರುವಂಥ ದುಡ್ಡಾಗಿರ್ಬೋದು, ಬಂಗಾರ ಆಗಿರ್ಬೋದು, ಎಲ್ಲವೂ ಸರ್ವನಾಶ ಆಗಿರುತ್ತೆ, ಕಳ್ಳರ ಪಾಲಾಗಿರುತ್ತೆ. ಅದರ ಸಂಬಂಧ ನೀವು ಜಾಗೃತರಾಗಿರಿ. ಎಲ್ಲ ಒಂದು ಕಡೆ ಪ್ಲೇಸಿಗೆ ಹೋದರೆ ಸೀಕ್ರೆಟಾಗಿ ಬನ್ನಿ, ಎಂಜಾಯ್ ಮಾಡ್ತೀರಿ. ಎಂಜಾಯ್ ಮಾಡೋದನ್ನು ಯಾರು ಕಸ್ಕೊಳ್ಳೋಕ್ಕಾಗಲ್ಲ. ಅದರ ಸಂಬಂಧ ಎಂಜಾಯ್ ಯುವರ್ ಲೈಫ್. ಬಟ್ ಸೋಷಿಯಲ್ ಮೀಡಿಯಾಯಿಂದ ಜಾಗೃತರಾಗಿರಿ.